ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಏನಪ್ಪ ವಿಡಿಯೋದಲ್ಲಿ ಮಾಹಿತಿನ ತಗೊಂಬಂದಿದ್ದೀನಿ ಅಂದರೆ ಲಕ್ಷ್ಮೀ ದೇವಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ನೋಡೋಣ. ಲಕ್ಷ್ಮೀ ದೇವಿಯ ವಚನಗಳು. ನಾನೇ ಶ್ರೀ ಲಕ್ಷ್ಮಿ, ಭಕ್ತರ ಹಿತಕ್ಕಾಗಿ ಪ್ರೀತಿ ಮತ್ತು ಪ್ರಭಾವದಿಂದ ಮಾತನಾಡುವೆನು. ನನ್ನ ಮಾತುಗಳು ಧರ್ಮ, ಭಕ್ತಿ, ನಿಷ್ಠೆ ಮತ್ತು ಶ್ರದ್ಧೆಯ ಕುರಿತು ಬೆಳಕು ಚೆಲ್ಲುತ್ತದೆ. ಮನಸ್ಸು ಶುದ್ಧವಾಗಿರಲು, ಭಕ್ತಿ ಹೆಚ್ಚಿರಲು, ಐಶ್ವರ್ಯ, ಧನ್ಯತೆ ಮತ್ತು ಶ್ರೇಯಸ್ಸು ನಿಮ್ಮ ಜೀವನದಲ್ಲಿ ವಾಸ ಮಾಡಲು ನಾನು ನೀಡಿರುವ ಆಶೀರ್ವಾದಗಳನ್ನು ನಿಮ್ಮ ಜೀವನವನ್ನು ಸ್ವಾರ್ಥಗೊಳಿಸಲಿಲ್ಲ. ಧರ್ಮ ಮತ್ತು ಸತ್ಯ. ಧರ್ಮವೇ ನಮ್ಮ ಆಲಯ, ಸತ್ಯವೇ ನನ್ನ ಆಭರಣ. ಸತ್ಯಸಂಧನಾಗಿರುವವರು ನನ್ನ ನಿತ್ಯ ಅನುಗ್ರಹವನ್ನು ಪಡೆಯುತ್ತಾರೆ. ಮೂಢನಂಬಿಕೆಯ ತ್ಯಜಿಸಿ ಜ್ಞಾನ ಮತ್ತು ವಿಚಾರ ಬುದ್ಧಿಯ ಮೂಲಕ ಪ್ರಪಂಚವನ್ನು ನೋಡಿರಿ. ನಂಬಿಕೆಯ ಜೊತೆಗೆ ವಿವೇಕವೂ ಮುಖ್ಯ. ನಿರಂತರ ಪ್ರಾರ್ಥನೆಯೊಂದಿಗೆ ಕರ್ಮಪದದಲ್ಲಿ ನಿಷ್ಠೆಯಿಂದ ನಡೆದರೆ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ. ಸತ್ಕರ್ಮ, ಸತ್ಯ, ಧರ್ಮ ಹಾಗೂ ಸೇವೆಯ ಹಾದಿಯಲ್ಲಿ ನಡೆದು ನಿಮ್ಮ ಹೃದಯ ಶುದ್ಧವಾಗಿಡಿರಿ. ಭಕ್ತಿ ಮತ್ತು ಶ್ರದ್ಧೆ. ನನ್ನನ್ನು ಒಳ್ಳೆಯ ಹೃದಯದಿಂದ ಪೂಜಿಸಿದರೆ ನಾನೇನು ನಿಮ್ಮ ಮನೆಯಲ್ಲಿ ನೆಲೆಸುತ್ತೇನೆ. ನಂಬಿಕೆ ಮತ್ತು ಶ್ರದ್ಧೆಯಿಂದ ನನ್ನನ್ನು ಪ್ರೀತಿಸಿದರೆ ನಾನು ಆ ಭಕ್ತನಿಗೆ ಸಂಪತ್ತು, ಆಧ್ಯಾತ್ಮಿಕ ಬೆಳಕು ಹಾಗೂ ಶ್ರೇಯಸ್ಸನ್ನು ಉಂಟು ಮಾಡುತ್ತೇನೆ. ದೇವರ ಸ್ಮರಣೆಯ ಜೀವಮಾನವಿಡೀ ಇರಬೇಕು. ತೊಡಕುಗಳನ್ನು ಬಂದರೂ ಭಕ್ತಿ ಕಡಿಮೆಯಾಗಬಾರದು. ಪ್ರಪಂಚದ ನಾನಾ ಆಕರ್ಷಣೆಗೆ ಮೋಹಿತರಾಗದರೆ ನನ್ನನ್ನು ನಿಜವಾದ ಭಕ್ತಿಯಿಂದ ಆರಾಧಿಸಿ. ಸಂಪತ್ತು ಮತ್ತು ಐಶ್ವರ್ಯ. ನೀತಿ, ಪರಿಶ್ರಮ, ಧೈರ್ಯ ಮತ್ತು ಪರಿಶುದ್ಧ ಮನಸ್ಸಿನಿಂದ ಸಂಪತ್ತನ್ನು ಸಂಪಾದಿಸಿದರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ನನ್ನ ಕೃಪೆಯಿಂದ ದೊರಕಿದ ಐಶ್ವರ್ಯವನ್ನು ಸೇವೆ ಮತ್ತು ದಾನದಲ್ಲಿ ಬಳಸಿದರೆ ಅದಕ್ಕೆ ಪುನಃ ವೃದ್ಧಿ ಉಂಟಾಗುತ್ತದೆ. ಅಹಂಕಾರ ಮತ್ತು ದುರುಪಯೋಗಗಳಿಂದ ಸಂಪತ್ತನ್ನು ಖರ್ಚು ಮಾಡಿದರೆ ಅದು ಶೀಘ್ರವೇ ನಶಿಸಿ ಹೋಗುತ್ತದೆ. ಧರ್ಮದ ಮಾರ್ಗದಲ್ಲಿ ಸಂಪತ್ತನ್ನು ಸಂಗ್ರಹಿಸಿ ಅನ್ಯಾಯ, ದುರಾಸೆಗೆ ಸಿಲುಕಿಕೊಳ್ಳಬೇಡಿ. ಕರ್ಮ ಮತ್ತು ಪರಿಶ್ರಮ. ಪರಿಶ್ರಮವೇ ಯಶಸ್ಸಿನ ಬೀಜ. ನನಗೆ ಪ್ರೀತಿಯಾಗುವುದು ಶ್ರಮ ಮಾಡುವವರೇ. ನಿರಂತರ ಶ್ರಮ ಮತ್ತು ಸದ್ಭಾವನೆಯಿಂದ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಜಯಿಸಬಹುದು. ಪ್ರಯತ್ನವಿಲ್ಲದೆ ನನ್ನ ಅನುಗ್ರಹವು ಫಲ ನೀಡುವುದಿಲ್ಲ. ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದ ಫಲವಂತನಾಗಿರಿ. ಕಠಿಣ ಶ್ರಮ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ಇಲ್ಲದಿದ್ದರೆ ಸಂಪತ್ತು ಕೂಡ ನಾಶವಾಗುವುದು. ಪ್ರೀತಿ ಮತ್ತು ಸಾಮರಸ್ಯ. ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಬದುಕಿದರೆ ನಾನು ಅವರ ಮನೆಯಲ್ಲಿ ನೆಲೆಸುತ್ತೇನೆ. ಅಸೂಯೆ, ದ್ವೇಷ, ಕಲಹ ಇವುಗಳನ್ನು ತ್ಯಜಿಸಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಿರಿ. ದಾನ, ದಯೆ ಮತ್ತು ಉತ್ಸಾಹದಿಂದ ಸಮುದಾಯಕ್ಕೆ ಸಹಾಯ ಮಾಡಿದರೆ ನಾನೇ ನಿಂತು ಆಶೀರ್ವದಿಸುತ್ತೇನೆ. ಸೌಹಾರ್ದತೆಯ ಮತ್ತು ಸಾಮರಸ್ಯವನ್ನು ಹರಡಿದರೆ ನನ್ನ ಆಶೀರ್ವಾದ ಸದಾ ನಿಮ್ಮೊಡನೆ ಇರುತ್ತದೆ. ದಾನ ಮತ್ತು ಸೇವಾ ಮನೋಭಾವನೆ. ದಾನ ಶ್ರೇಷ್ಠ, ಆದರೆ ನಿಷ್ಠೆಯಿಂದ ಮಾಡಿದ ಸೇವೆ ಇನ್ನಷ್ಟು ಶ್ರೇಷ್ಠ. ಧನಧಾನ್ಯ, ಸಮಯ ಈ ಮೂವರು ದಾನದ ರೂಪದಲ್ಲಿ ಬಳಸಿದರೆ ಇವು ನಿಮ್ಮ ಜೀವನದಲ್ಲಿ ಪಾವನಗೊಳಿಸುತ್ತದೆ. ಒಳ್ಳೆಯ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದರೆ ದೇವತೆಗಳ ಅನುಗ್ರಹವು ನಿಮ್ಮೊಂದಿಗೆ ಇರುತ್ತದೆ. ತ್ಯಾಗ ಮನೋಭಾವದಿಂದಾಗ ಮಾತ್ರ ನಾವು ನಿಮ್ಮ ಜೀವನವನ್ನು ನಿಜವಾದ ಐಶ್ವರ್ಯದಿಂದ ಸಮೃದ್ಧಗೊಳಿಸುತ್ತೇವೆ. ನಮ್ಮ ಮನೆಯಲ್ಲಿ ನೆಲೆಸಲು ನನ್ನ ನಿರೀಕ್ಷೆಗಳು. ಪಾವನತೆ ಮತ್ತು ಶ್ರದ್ಧತೆಯನ್ನು ಉಳಿಸಿ, ಆಗ ನಾನು ನಿಮ್ಮ ಮನೆಯಲ್ಲಿ ನೆಲೆಸುತ್ತೇನೆ. ತೃಪ್ತಿ, ಸಮಾಧಾನ ಮತ್ತು ಪ್ರಾಮಾಣಿಕ ಜೀವನವನ್ನು ನನ್ನನ್ನು ಆಕರ್ಷಿಸುತ್ತವೆ. ನನ್ನನ್ನು ಕೇವಲ ಧನದ
ದೇವತೆ ಎಂದು ಮಾತ್ರ ಕರೆದರೆ ನಾನು ನೀವು ನಿರೀಕ್ಷಿಸುವ ರೀತಿಯಲ್ಲಿ ಸಿಗುವುದಿಲ್ಲ. ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಸತ್ಕರ್ಮಗೊಳಿಸಿದರೆ ಜೀವನ ನಡೆಸಿದರೆ ನಾನೇ ನಿಮ್ಮನ್ನು ಅನುಗ್ರಹಿಸುತ್ತೇನೆ. ನನ್ನ ಅನುಗ್ರಹದ ಪಡೆಯಲು ಧರ್ಮದ ಹಾದಿಯಲ್ಲಿ ನಡೆದು ಸತ್ಯವನ್ನು ಅನುಸರಿಸಿ ನಿಷ್ಠೆಯಿಂದ ಶ್ರಮ ಮಾಡಿ. ಎಲ್ಲರೂ ಸಹಾಯ ಮಾಡಿ ದಾನ ಮಾಡು, ಸೇವೆಯನ್ನು ಮರೆಯಬೇಡಿ. ದೇವರ ಅನುಗ್ರಹದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಶ್ರದ್ಧೆಯಿಂದ ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿ ಶುದ್ಧ ಭಾವ ಇಟ್ಟುಕೊಂಡರೆ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ. ಇವು ನನ್ನ ವಚನಗಳನ್ನು, ಈ ಸತ್ಯಗಳನ್ನು ಪಾಲಿಸಿದರೆ ನಾನು ಸದಾ ನಿಮ್ಮ ಕುಟುಂಬದೊಂದಿಗೆ ನೆಲೆಸುತ್ತೇನೆ. ಶುದ್ಧ ಮನಸ್ಸಿನಿಂದ ನನ್ನನ್ನು ಆರಾಧಿಸಿದರೆ ನಾನು ನಿಮ್ಮನ್ನು ಧನಧಾನ್ಯ, ಆರೋಗ್ಯ ಮತ್ತು ಶ್ರೇಯಸ್ಸಿನಿಂದ ಸಮೃದ್ಧಗೊಳಿಸುತ್ತೇನೆ. ಭಕ್ತಿಯಿಂದ ನಡೆಯುವ ಧರ್ಮದ ಹಾದಿಯಲ್ಲಿ ನಡೆದರೆ ಜೀವನದಲ್ಲಿ ಶಾಶ್ವತ ದುಃಖವನ್ನು ಹೊಂದಬಹುದು. ನಾನು ಲಕ್ಷ್ಮೀದೇವಿಯ ವಚನಗಳನ್ನು ಕಲೆಹಾಕಿ ನಿಮಗಾಗಿ ದಾಖಲಿಸಿದ್ದೇನೆ. ಈ ವಚನಗಳನ್ನು ಧರ್ಮ, ಭಕ್ತಿ, ಶ್ರಮ, ಸಂಪತ್ತು ಮತ್ತು ಸೇವೆಯ ಮಹತ್ವವನ್ನು ಒತ್ತಿ ಹೇಳುತ್ತವೆ. ಇದರಲ್ಲಿ ಯಾವುದೇ ಮಾರ್ಪಾಡು ಅಥವಾ ಹೆಚ್ಚಳು ಬೇಕಿದೆಯಾ? ಲಕ್ಷ್ಮೀದೇವಿಯ ವಚನಗಳನ್ನು ನಾನೇ ಹೇಳಿದ್ದೀನಿ. ಲಕ್ಷ್ಮೀದೇವಿಯ ಸ್ವಂತ ಹೇಳಿರುವ ಮಾತಿದು. ನೋಡಿ ಸ್ನೇಹಿತರೆ, ಲಕ್ಷ್ಮೀದೇವಿಯ ಸ್ವಂತ ಹೇಳಿರುವ ಮಾತನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.